Hello friends, good evening. My name is Vinay and I welcome you all for today's session. ಇವತ್ತು ನಾವು ಇದು ಕ್ಲಾಸ್ ಮಾಡೋಣ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮ್ದಲ್ಲಿ. ಓಕೆ, ನಮ್ಮ ಕಡೆ ಇದು ನಮ್ಮ ಕೋಚಿಂಗ್ದಲ್ಲಿ ಲ್ಯಾಂಗ್ವೇಜಸ್ ಅಂದರೆ ಮರಾಠಿ, ಕನ್ನಡ ಮತ್ತು ಇಂಗ್ಲೀಷ್ ಮೂರು ಲ್ಯಾಂಗ್ವೇಜಲ್ಲಿ ನಾವು ಕ್ಲಾಸಸ್ ಇಲ್ಲಿ ಕಂಡಕ್ಟ್ ಮಾಡ್ತೀವಿ. ಓಕೆ, ಬೆಳಗಾವಿದಲ್ಲಿ ಇದು ಕೋಚಿಂಗ್ ಐತೆ. ಶನಿವಾರ ಕೂಟ್ ಕಚೇರಿ ರೋಡ್ ಬೆಳಗಾವಿ. ಇಲ್ಲಿ ನೀವು ಬರ್ಬೋದು, ಜಾಯ್ನ್ ಆಗಬಹುದು. ಮಾರ್ನಿಂಗ್ 9 ಗಂಟೆಯಿಂದ ಸಂಜೆಗೆ 5:30 ಮಟ್ಟ ಇದು ಕ್ಲಾಸಸ್ ನಮ್ಮದು ಫುಲ್ ಡೇ ಕ್ಲಾಸಸ್ ಇರುತ್ತದೆ. ಸೆಪ್ರೇಟ್ ಬ್ಯಾಚಸ್ ನಾವು ಮರಾಠಿ ಮೀಡಿಯಮ್, ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ಗೆ ಇಲ್ಲಿ ಸೆಪ್ರೇಟ್ ಕ್ಲಾಸಲ್ಲಿ ಮಿನಿಮಮ್ 40 ಸ್ಟೂಡೆಂಟ್ಸ್ ಈ ರೀತಿ ಇಲ್ಲೇ ಮಾಡ್ತೀವಿ. ಓಕೆ, ಸೊ ಇಫ್ ಎನಿ ಒನ್ ಇಸ್ ಇಂಟ್ರೆಸ್ಟೆಡ್ ದೇ ಕ್ಯಾನ್ ಕಮ್ ಆ್ಯಂಡ್ ಜಾಯ್ನ್ ಅಸ್. ದಿಸ್ ಈಸ್ ಸಮಥಿಂಗ್ ದ ರಿಸಲ್ಟ್ ಆಫ್ ದ ಲಾಸ್ಟ್ exam. Now coming back to the first question. What is the first question asked? The first question asked is, in the election between the two candidates, one election ಆಗಿದೆ, ಅದರಲ್ಲಿ 2 ಕ್ಯಾಂಡಿಡೇಟ್ಸ್ ಅದಾವ. ಒಂದು ಕ್ಯಾಂಡಿಡೇಟ್ಗೆ 64%, he is getting 64% and he win the election by a majority of 252 votes. What is the total number of votes? ಎಲೆಕ್ಷನ್ ಕ್ವೆಶನ್ಸಲ್ಲಿ ಏನು ಗೊತ್ತಿರಬೇಕು ನಿಮಗೆ, 100ಗಿಂತ ಸ್ಟಾರ್ಟ್ ಮಾಡಿರಿ ಕ್ವೆಶನ್. ಓಕೆ, ಆಲ್ವೇಸ್ ಸ್ಟಾರ್ಟ್ ದ ಕ್ವೆಶನ್ ಫ್ರಮ್ 100. ಅಂದರೆ ಅಸ್ಯೂಮ್ ಮಾಡಿರಿ ಟೋಟಲ್ ವೋಟರ್ಸ್ ಇಲೆಕ್ಷನ್ದಲ್ಲಿ ಎಷ್ಟು ಅದಾವೆ, 100 ಅದಾವೆ. ಓಕೆ, ಇದು ಟೋಟಲ್ ವೋಟ್ಸ್ ಅದಾವೆ. ಸೊ ಟೋಟಲ್ ವೋಟರ್ಸ್ 100%. ಸ್ವಲ್ಪ ಅಂದರೆ ಪೀಪಲ್ ವಿನ್ನರ್ಗೆ ವೋಟ್ ಮಾಡ್ತಾರೆ, ಆಮೇಲೆ ಸ್ವಲ್ಪ ಲೂಸರ್ಗೆ. ವಿನ್ನರ್ಗೆ ಎಷ್ಟು ವೋಟ್ಸ್ ಮಾಡ್ಯಾರ, ಟೋಟಲ್ 64%. ಸೊ 100ದಿಂದ 64 ಮೈನಸ್ ಮಾಡಿರಿ, ಲೂಸರ್ ಪರ್ಸೆಂಟೇಜ್ ಸಿಗುತ್ತದೆ ನಿಮಗೆ. 100 - 64 36%. ಸೊ ದಿಸ್ ಈಸ್ ಲೂಸರ್ ವೋಟ್ಸ್. ಓಕೆ, ಸೊ ಇಲೆಕ್ಷನ್ ಕ್ವೆಶನ್ದಲ್ಲಿ ನಿಮಗೆ ಡೈರೆಕ್ಟ್ ಹೇಳ್ತೇನೆ, ಏನು ಮಾಡಿರಿ, ಹೀ ಈಸ್ ವಿನ್ನಿಂಗ್ ಬೈ ಮೆಜಾರಿಟಿ ಆಫ್ 252 ವೋಟ್ಸ್ ಆಯ್ತೇನಾ. ಮೆಜಾರಿಟಿ ಅಂದರೆ ಹೆಚ್ಚು. ಸೊ ಎಷ್ಟು ಲೂಸರ್ಗಿಂತ ವಿನ್ನರ್ಗೆ ಎಷ್ಟು ಹೆಚ್ಚು ಅಂದರೆ ಅಂತರ ತೆಗೀರಿ. ಅಂತರ ಅಂದರೆ 64 - 36 ಮಾಡಿರಿ. ಎಷ್ಟು ಬರುತ್ತೆ, 64 - 36 ಮಾಡಿದ ಮೇಲೆ ಎಷ್ಟು ಬರುತ್ತದೆ, 24%. ಓಕೆ, ಬೇಕಾದ್ರೆ ನೀವು ಈ ಪ್ರಕಾರ ಮಾಡಿರಿ, 64 - 36, 14 - 6 is 8 and 6 - 4 is 28. Okay, I did it wrong, let it be 28%. Okay, 28%. So this is the gap between winner and loser. Now this gap is nothing but winner is getting 28 more than the loser. ವಿನ್ನರ್ಗೆ ಲೂಸರ್ಗಿಂತ 28 ಹೆಚ್ಚು ಬಂದಿದೆ ವೋಟ್ಸ್. ಇಲ್ಲೇ ಎಷ್ಟು ಅದಾವೆ, 252 ಅದಾವೆ. ಯೂನಿಟ್ರಿ ಮೆಥಡ್ ಯೂಸ್ ಮಾಡಬೇಕು. ಯೂನಿಟ್ರಿ ಮೆಥಡ್ ಅಂದರೆ ಏನು ಮಾಡಿರಿ, 28 ಓಕೆ 28 ಅಂದರೆ 252 ವೋಟ್ಸ್, ಆಮೇಲೆ ಟೋಟಲ್ ನಂಬರ್ ಆಫ್ ವೋಟ್ಸ್, ಟೋಟಲ್ 100ಕ್ಕೆ ಎಷ್ಟು, 28 ಅಂದರೆ 252. ಸೊ 100 ಅಂದರೆ ಎಷ್ಟು. ಓಕೆ, ಡೈರೆಕ್ಟ್ಲಿ ಮಾಡ್ತೀರಿ ಅಂದರೆ ಡೈರೆಕ್ಟ್ಲಿ ಕಟ್ ಮಾಡ್ಬೋದು. ಓಕೆ, 28 1s are 28, 28 9s are 252. ಕ್ಯಾನ್ಸಲ್ ಮಾಡಬೇಕು ಇಲ್ಲಿಂದಲೇ. 100 9s are ಎಷ್ಟು, 900. ನಿಮಗೂ ಈ ರೀತಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಏನು ಮಾಡಿರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಇಲ್ಲಿ 100 × 252 ನೋಡಿರಿ, 100 ಮಲ್ಟಿಪ್ಲೈಡ್ ಬೈ 252 252, ಆಮೇಲೆ ಡಿವೈಡ್ ಮಾಡಿರಿ 28ಗಿಂತ. 28 ಮಗ್ಗಿ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಸೆಪ್ರೇಟ್ 7 ಟೇಬಲ್ಗಿಂತ ಕ್ಯಾನ್ಸಲ್ ಮಾಡ್ಬೋದು, 4ರಿಂದೂ ಕ್ಯಾನ್ಸಲ್. 4 7 4 7s are 28, 4 6s are 24, 4 3s are this, 7 1s are 7, 7 9s are 63, 100 9s are 900. This is the total number of votes. I hope everyone understood it. So ಯಾವಾಗೂ ವಿನ್ನರ್ ಪರ್ಸೆಂಟೇಜ್ ಬರೀರಿ, ಲೂಸರ್ ಪರ್ಸೆಂಟೇಜ್ ಬರೀರಿ ಆ್ಯಂಡ್ ಟೇಕ್ ದ ಡಿಫರೆನ್ಸ್ ಬಿಟ್ವೀನ್ ದೆಮ್ ಆ್ಯಂಡ್ ಕಂಪೇರ್ ಇಟ್ ವಿತ್ ದಿ ಗಿವನ್ ವೋಟ್ಸ್. ಆಮೇಲೆ 100 = ಕ್ವಶನ್ ಮಾರ್ಕ್. ಇಫ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್, ಲೆಟ್ಸ್ ಟ್ರೈ ಸಾಲ್ವಿಂಗ್ ದ ನೆಕ್ಸ್ಟ್ ಕ್ವಶನ್ ಹಿಯರ್. ಕ್ಯಾನ್ ಯು ಸಿ ದಿಸ್ ಕ್ವಶನ್ ಎವ್ರಿವನ್? 2 candidates contested in the election. Okay, I'll just do it little big. 2 candidates contested the election. One of them is getting 64 and he is winning by 434. So same question. Winner ಆಮೇಲೆ ಇಲ್ಲಿ ಲೂಸರ್. ವಿನ್ನರ್ಗೆ ಎಷ್ಟು, 64%. ಸೊ ಲೂಸರ್ಗೆ 100 - 64, ಹೌ ಮಚ್ ಇಟ್ ಈಸ್, 36%. 36 to 64, ದ ಡಿಫರೆನ್ಸ್ ಈಸ್ 28%. ಅಂದರೆ ವಿನ್ನರ್ ಮತ್ತು ಲೂಸರ್ಗೆ ಏನು ಮಾಡಿರಿ, ಇಲ್ಲಿ ಮೈನಸ್ ಮಾಡಿರಿ 28%. 28ಗೆ ಏನು ಮಾಡಿರಿ, ಇಲ್ಲಿ ಕಂಪೇರ್ ಮಾಡಿರಿ 434 ಜೊತೆ. 28 ಅಂದರೆ ಏನು ಕಂಪೇರ್ ಮಾಡಿರಿ, 434 ಜೊತೆ. 28 ಅಂದರೆ 434 ವೋಟ್ಸ್. ಸೊ ಏನು ಫೈಂಡ್ ಮಾಡಬೇಕು, ಟೋಟಲ್ ನಂಬರ್ ಆಫ್ ವೋಟ್ಸ್ ಪೋಲ್ಡ್ ಅಂದರೆ ಎಷ್ಟು. ಲಾಸ್ಟ್ ಕ್ವೆಶನ್ದಲ್ಲಿ ನಿಮಗೆ ಹೇಳಿ ನಾನು, ಟೋಟಲ್ ವೋಟ್ಸ್ ಎಷ್ಟಿರ್ತದೆ, ಇರ್ತಾರೆ
100% ಅಂದರೆ 100 ಅಂದರೆ ಎಷ್ಟು? ಓಕೆ, ಡೈರೆಕ್ಟ್ಲಿ ಕ್ಯಾನ್ಸಲ್ ಆಗಿಲ್ಲ ಅಂದರೆ ಏನು ಮಾಡಿರಿ, 100 ಮಲ್ಟಿಪ್ಲೈಡ್ ಬೈ 434 ಡಿವೈಡೆಡ್ ಬೈ 28. ಓಕೆ, 4 ಟೇಬಲ್ ಯೂಸ್ ಮಾಡ್ಬೋದು ಆರ್ ಎಲ್ಸ್ 7 ಟೇಬಲ್ ಯು ಕ್ಯಾನ್ ಯೂಸ್. ಓಕೆ, ಲೆಟ್ಸ್ ಯೂಸ್ 7 ಟೇಬಲ್. 7 4 ज़ा 28, 7 6 ज़ा 42, 7 2 ज़ा 14. 4ರಿಂದ ಇದು ಕ್ಯಾನ್ಸಲ್ ಆಗಂಗಿಲ್ಲ, ಇದು ಕ್ಯಾನ್ಸಲ್ ಮಾಡೋದು. ಓಕೆ, 4 1 ज़ा 4, 4 ಇಂಟು 25 100. 62 ಇಂಟು 25 ನೀವು ಮಾಡಿರಿ, 25 2 ज़ा 50, 25 6 ज़ा 150, 150 plus 5 155. This is the answer for the question. So this is very easy question asked in all the exams like SSC GD, SSC MTS, CHSL, CGL, banking exams, and all the examination. Very favorite question from the percentage topic. So 2 questions I have done it. Okay, so next question number 3 and question number 4 you have to do. So take it as a homework. Question number 3 ಇಲ್ಲಿ ಎಷ್ಟು ಅದಾವೆ, 54%. ಸೊ ರಿಮೈನಿಂಗ್ ಎಷ್ಟು, 100 ಮೈನಸ್ 54 ಮಾಡಿರಿ, 46%. 54% ಒನ್ ಕ್ಯಾಂಡಿಡೇಟ್ಗೆ ರಾಧಿಕಾ ಅಂದರೆ ಯಾರು ಅವರು, ರಸಿಕಾ. ಆಮೇಲೆ ನಿಕ್ಕಿದಾಗೆ ಎಷ್ಟು, 100 ಮೈನಸ್ 54 ಎಷ್ಟು, 46%. ಡಿಫ್ರೆನ್ಸ್ ತೆಗೀರಿ, ಎಷ್ಟು ಡಿಫ್ರೆನ್ಸ್, ಟೋಟಲ್ 8%. ಆಮೇಲೆ ಯೂನಿಟ್ರಿ ಮೆಥಡ್, ಐ ಸಾಲ್ವ್ ದಿಸ್ ಕ್ವಶನ್, ಆಲ್ರೆಡಿ ಐ ಹ್ಯಾವ್ ಸಾಲ್ವ್ ನೌ. 8% ಅಂದರೆ ಟೋಟಲ್ ಎಷ್ಟು, 1280. ಸೊ ಟೋಟಲ್ ವೋಟ್ ಕಾಸ್ಟ್, ಟೋಟಲ್ ವೋಟ್ ಮತ್ತು ಎಷ್ಟಾಗಿದೆ ಎಕ್ಸಾಮ್ದಲ್ಲಿ ಅಂದರೆ ಇದರಲ್ಲಿ 8 1 ज़ा 8, 8 1 ज़ा 8, 4 ಕ್ಯಾರಿ, 8 6 ज़ा 48, 8 ಇಂಟು 0 0. 100 ಮಲ್ಟಿಪ್ಲೈಡ್ ಬೈ ದಿಸ್ 160 ಮಲ್ಟಿಪ್ಲೈಡ್ ಬೈ 100 ಅಂದರೆ 0 0 ಕೊಡಬೇಕು. 16,000 ಅಂದರೆ ಆಪ್ಷನ್ ನಂಬರ್ ಸಿ, ದ್ಯಾಟ್ಸ್ ದಿ ಆನ್ಸರ್ ಫಾರ್ ದ ಕ್ವೆಶ್ಚನ್. ನಿಮಗೆ ಡೈರೆಕ್ಟ್ಲಿ ಇಲ್ಲಿಂದ ಇಲ್ಲೇ ಕ್ಯಾನ್ಸಲ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಏನು ಮಾಡಿರಿ, ನಿಮಗೆ ಹೇಳಿ ಲಾಸ್ಟ್ ಕ್ವಶನ್ದಲ್ಲಿ 100 ಮಲ್ಟಿಪ್ಲೈಡ್ ಬೈ 1280 ಡಿವೈಡೆಡ್ ಬೈ ದಿಸ್ ಇಂಟು ದಿಸ್ ಕ್ರಾಸ್ ಮಲ್ಟಿಪ್ಲೈ ಡಿವೈಡ್ ಬೈ 8. ಈ ರೀತಿಯೂ ಮಾಡಬಹುದು ನೀವು. 4th ಕ್ವಶನ್ ಐ ವಿಲ್ ಗಿವ್ ಯು ಆ್ಯಸ್ ಅ ಹೋಮ್ ವರ್ಕ್. ಸೊ ಟೇಕ್ ಇಟ್ ಆ್ಯಸ್ ಅ ಹೋಮ್ ವರ್ಕ್ and give me the answer in the comment box. I'll just zoom it if you are not able to see the question properly. Okay, this is the question. Yes, you can check it, you can pause the video, try this question. These are the options here. Moving ahead to the next question here. Next question is population based, जनसंख्या पर आधारित. Okay, so this is very important question, again concept here. Nodri ainate question. Population of a town increases by 15% and in the first year, decreases by 10% in the second year, once again in the third year increase by 5%. ಪ್ರಥಮ ವರ್ಷ ಪಾಪ್ಯುಲೇಷನ್ ಏನಾಗಿದೆ, ಜನಸಂಖ್ಯಾ ಒಂದು ವಿಲೇಜ್ ಐತೆ, ಆ ಜನಸಂಖ್ಯೆ ಏನಾಗಿದೆ ಅದು 15% ಹೆಚ್ಚಾಗಿದೆ, ಇನ್ಕ್ರೀಸ್ ಆಗಿದೆ. ಆಮೇಲೆ ಸೆಕೆಂಡ್ ಇಯರ್ಗೆ ಏನಾಗುತ್ತದೆ, ಅದು ಪಾಪ್ಯುಲೇಷನ್ ಸ್ವಲ್ಪ ಕಡಿಮೆ ಆಗುತ್ತದೆ. ಆಮೇಲೆ 3ನೇ ವರ್ಷಕ್ಕೆ ಮತ್ತೆ 5% ಹೆಚ್ಚಾಗುತ್ತೆ. ಓಕೆ, ಆಮೇಲೆ ದ ಪ್ರೆಸೆಂಟ್ ಪಾಪ್ಯುಲೇಷನ್, ಈಗಿನ ಪಾಪ್ಯುಲೇಷನ್ ಎಷ್ಟೈತೆ, ಇದು 80,000. ಆಮೇಲೆ 3 ವರ್ಷಕ್ಕಿಂತ ಆಗಿದ ಮೇಲೆ ಇದು ಪಾಪ್ಯುಲೇಷನ್ ಎಷ್ಟು ಆಗಬಹುದು ಅದು ಕೇಳಿದ್ದಾರೆ. लेट्स सॉल्व दिस क्वेश्चन. नाउ दिस इज द क्वेश्चन विच इज आस्क्ड इन द एग्जामिनेशन. तो ये क्वेश्चन यहाँ पर पूछा गया है, तो चलिए यहाँ पर इसको करते हैं सॉल्व. देखो यहाँ पर सबसे पहले व्हाट यू हैव टू डू, ಏನು ಮಾಡಬೇಕು ಇದರಲ್ಲಿ ಅಂದರೆ ಫಸ್ಟ್ ಪಾಪ್ಯುಲೇಷನ್ ಏನು ಕೊಡ್ತಾರೆ ಇಲ್ಲೇ ಬರೆಯಿರಿ, ಎಷ್ಟೈತೆ ಇದು 80,000 ಬರೆಯಿರಿ. ಆಮೇಲೆ 3 ವರ್ಷದ क्वेश्चन है. ओके, ये कितने साल का क्वेश्चन है, 3 साल का क्वेश्चन है. 1 2 3, तो 3 बार 100 को लिखो, 100 100 और 100 को 100 100 100 3 ಸಲ ಬರೆಯಿರಿ. 3 ಸಲ ಬರೆದ ಮೇಲೆ ಆಮೇಲೆ ಫಸ್ಟ್ ಇಯರ್ ಎಷ್ಟಾಗಿದೆ, ಇನ್ಕ್ರೀಸ್ ಬೈ 15%, 15% से बढ़ रहा है, 15% इंक्रीज. सो 100 ಮೇಲೆ 15 ಪ್ಲಸ್ ಮಾಡಿ, 100 ಪ್ಲಸ್ 15 115. ಇದು ಫಸ್ಟ್ ಇಯರ್. ಓಕೆ, ದಿಸ್ ಈಸ್ ಫಸ್ಟ್ ಇಯರ್. ಕಮ್ ಆನ್, ದ ಸೆಕೆಂಡ್ ಇಯರ್ ಏನಾಗಿದೆ ಇಲ್ಲಿ, ಡಿಕ್ರೀಸ್ ಬೈ 10%. ಸೆಕೆಂಡ್ ವರ್ಷ ಕಡಿಮೆ ಆಗಿದೆ, 100ಗಿಂತ 10 ಕಡಿಮೆ ಮಾಡಿರಿ, ಎಷ್ಟಾಗುತ್ತದೆ 90. ಸೊ ಇದು ಇಸ್ ಸೆಕೆಂಡ್ ಇಯರ್, ದಿಸ್ ಇಸ್ ಫಾರ್ ದ ಸೆಕೆಂಡ್ ಇಯರ್. ಓಕೆ, ದಿಸ್ ಇಸ್ ಸೆಕೆಂಡ್ ಇಯರ್, ದಿಸ್ ಇಸ್ ಫಸ್ಟ್ ಇಯರ್. ವಾಟ್ ಅಬೌಟ್ ದ ಥರ್ಡ್ ಇಯರ್ ಏನಾಗಿದೆ, ಇನ್ಕ್ರೀಸ್ ಬೈ 5%, 5% ಹೆಚ್ಚು ಮಾಡಿರಿ. 5% ಹೆಚ್ಚು ಅಂದರೆ 105. ಸೊ ಥರ್ಡ್ ಇಯರ್ಗೆ ಏನು ಮಾಡಿರಿ, ಇಲ್ಲಿ 5% ಹೆಚ್ಚು ಮಾಡಿರಿ. ಜಸ್ಟ್ ಸಿಂಪ್ಲಿಫೈ ಮಾಡಿರಿ ಇದು. ಇಫ್ ಯು ಸಿಂಪ್ಲಿಫೈ ದಿಸ್, ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್ ಫ್ರಮ್ ಒನ್ ಆಫ್ ದ ಆಪ್ಷನ್ಸ್ ಹಿಯರ್. ಓಕೆ, ಲೆಟ್ಸ್ ಸಿಂಪ್ಲಿಫೈ. 0 0 0 0 cancel, 0 0 0 0 cancel, 0 cancel 0 cancel. Multiplication solve. Okay, there is a multiplication, we cannot cancel the numbers. Okay, let's multiply this. 115 into
Okay, solve a little big calculation. I'll just multiply it 115 into 105 first. Okay, plus 15 plus 5, 15 5s are 75. ಆಮೇಲೆ 115 into 5 plus 5 120 12075. Okay, this is the first, this into this I have done. Multiply by 9. I'm using the shortcut method actually of multiplication. Multiplied by 9 first. 9 5s are how much? 45. Okay, 7 9s are 63 plus 4, 63 plus 4 67, 9 2s are 18, 9 1s are 9 10. Okay, ಆಮೇಲೆ next ಅಂದರೆ into 8. Okay, into 8 is remaining, so I'll just multiply by 8. So 8 5s are 40, 8 7s are 56, 56 plus 4 60, 8 6 are 48 plus 6 54. Okay, 8 8s are 64 plus 5 69, and 8 1s are 8. Okay, divided by how much? 10. Divided by 10. So I have simplified this. Okay, little bit more calculation here in this question. Divide by 10. So 0 ಮತ್ತು 0 cancel. 86,940. 86,940. Option number B, that is present. Nodri SSCGD, if you see, the examiner is setting this kind of question where it takes long multiplication. ಅಂದರೆ ಮಲ್ಟಿಪ್ಲಿಕೇಶನ್ ಇಲ್ಲೇ ಬಹಳ ದೊಡ್ಡ ಅಂದರೆ ಕೊಡ್ತಾರೆ, ಅಂದರೆ ಟೈಮ್ ವೇಸ್ಟಿಂಗ್. ಅದಕ್ಕಾಗಿ ಫಾಸ್ಟ್ ಇರಬೇಕು ನಿಮ್ಮದು ಮಲ್ಟಿಪ್ಲಿಕೇಶನ್ ಆ್ಯಂಡ್ ಆಲ್ ಶುಡ್ ಬಿ ಫಾಸ್ಟರ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ನಂಬರ್ B, 86,940. I hope everyone understood it. Okay, I'll give you one easy question. Suppose assume ಮಾಡ್ರಿ ನಿಮ್ದು ವಿಲೇಜ್ ಪಾಪ್ಯುಲೇಷನ್ ಎಷ್ಟು? 40,000 assume ಮಾಡ್ರಿ. 40,000 ಎಷ್ಟು ಅದ? 40,000. ಓಕೆ, ಬೇಕಾದ್ರೆ 4,000 ತೊಗೋರಿ. ನಿಮ್ದು ಯಾವುದೇ ಊರು ನಿಮ್ದು ಐತೆ ಅದರಲ್ಲಿ ನಿಮ್ಮದು ಪಾಪ್ಯುಲೇಷನ್ ಎಷ್ಟು? 4,000. 2 ವರ್ಷ ಕ್ವಶನ್ ತೊಗೊಂಡು ಫಸ್ಟ್ ಇಯರ್ 20% ಇನ್ಕ್ರೀಸ್ ಮಾಡೋನು, ಆ್ಯಂಡ್ ಸೆಕೆಂಡ್ ಇಯರ್ಗೆ 10% ಡಿಕ್ರೀಸ್ ಮಾಡೋಣ. ಸೊ 2 ವರ್ಷ ಆಗಿದ ಮೇಲೆ ಇದು ಜನಸಂಖ್ಯಾ ಪಾಪ್ಯುಲೇಷನ್ ಬಿಕಮ್ಸ್ ಹೌ ಮಚ್, ಎಷ್ಟು ಆಗುತ್ತದೆ? ಸೊ ಏನು ಮಾಡಿರಿ, 4,000 ಬರೀರಿ. 2 ವರ್ಷ ಕ್ವಶನ್ ಅಂದರೆ 2 ಸಲ 100 ಬರೀರಿ. ಇಲ್ಲಿ 100 2 ಟೈಮ್ಸ್ ಬರೀರಿ. ಇಲ್ಲಿ ಫಸ್ಟ್ ಇಯರ್ ಏನಾಗಿದೆ 20% ಹೆಚ್ಚು ಮಾಡಬೇಕು 120. ಸೆಕೆಂಡ್ ಇಯರ್ ಏನು ಮಾಡಬೇಕು 10% ಕಡಿಮೆ ಮಾಡಬೇಕು. ಅಂದರೆ ಎಷ್ಟು 90. 0 0 0 0 ಕ್ಯಾನ್ಸಲ್, 100 ಕ್ಯಾನ್ಸಲ್, 0 0 ಕ್ಯಾನ್ಸಲ್. 12 9s ಎಷ್ಟು 108. ಮಲ್ಟಿಪ್ಲೈಡ್ ಬೈ 40 ಮಾಡಿರಿ. ಓಕೆ, ಆಮೇಲೆ 0 ಫಸ್ಟ್ ಕೊಡ್ರಿ. ಇಲ್ಲಿ 4 8s are 32, 4 1s are 4. ಸೊ ಪಾಪ್ಯುಲೇಷನ್ ಆಟ್ ದ ಎಂಡ್ ಆಫ್ 2 years ವಿಲ್ ಬಿ 4,320. 2 ವರ್ಷ ಆಗಿದ ಮೇಲೆ ಇದು ಜನಸಂಖ್ಯೆ ಎಷ್ಟು ಆಗುತ್ತದೆ? 4,320. This should be known. Okay, moving ahead to the next question. Now this is the another type of question. Okay, that question was different, this question is totally different. ಇಲ್ಲಿ ಏನು ಕೇಳಿದ್ದಾರೆ, ಇಲ್ಲಿ in a decade the population of a city. Okay, in a decade ಅಂದರೆ 10 years. Okay, in a decade the population of a city increases from 6 lakh to 3 million. 3 million ಅಂದರೆ ಎಷ್ಟು? 30 lakhs. 1 million ಅಂದರೆ 10 lakhs. ಸೊ 3 million ಅಂದರೆ 30 lakhs. ಸೊ 6 lakhsರಿಂದ ಎಷ್ಟಾಗಿದೆ? 6 lakhರಿಂದ ಇದು ಪಾಪ್ಯುಲೇಷನ್ 6 lakhರಿಂದ 30 lakhs ಆಗಿದೆ. 30 lakhs ಆಗಿದೆ. 30 lakhs. ಓಕೆ, ಎಷ್ಟಾಗಿದೆ ಇದು? 30 lakhs. ನೋಡಿ, ಸೊ ನಾವು ಜಸ್ಟ್ ಹೇಳಬೇಕು ವಾಟ್ ಈಸ್ ದ ಎವರೇಜ್ ಪರ್ಸೆಂಟೇಜ್ ಇನ್ಕ್ರೀಸ್. ಎಷ್ಟು ಪರ್ಸೆಂಟೇಜ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ ಅದು ಹೇಳಬೇಕು. ಅಷ್ಟು ಈಸಿ ಕ್ವಶನ್. ಪರ್ಸೆಂಟೇಜ್ ಇನ್ಕ್ರೀಸ್ ಅಂದರೆ ನಿಮಗೆ ಹೇಳ್ತೀನಿ, ಏನು ಮಾಡಿರಿ ಡೈರೆಕ್ಟ್ಲಿ. ಪರ್ಸೆಂಟೇಜ್ ಇನ್ಕ್ರೀಸ್ ಅಂದರೆ ಏನು ಮಾಡಿರಿ, ಇಲ್ಲಿಂದ ಗ್ಯಾಪ್ ತೆಗೀರಿ. ಫಸ್ಟ್ ಗ್ಯಾಪ್ ಡಿವೈಡೆಡ್ ಬೈ ಓಲ್ಡ್ ಪಾಪ್ಯುಲೇಷನ್ ಮಾಡಿರಿ. ಡಿವೈಡೆಡ್ ಬೈ ಓಲ್ಡ್ ಪಾಪ್ಯುಲೇಷನ್ ಮಾಡಿರಿ ಇಂಟು 100. ಸೊ ಲೆಟ್ಸ್ ಫೈಂಡ್ ದ ಗ್ಯಾಪ್ ಎಷ್ಟು ಅದಾವೆ? 6 ಲಕ್ಷದಿಂದ 30 ಲಕ್ಷ, 24 lakh. ಓಕೆ, 24 lakh. Just give me a moment. 24 this. So I was getting one call. Okay, sorry for this. 6 ಲಕ್ಷದಿಂದ 30 ಲಕ್ಷ ಅಂದರೆ 24. 24 lakhs is the gap here. 24 lakhs is the gap. Okay, sorry, one more zero I guess. 24 lakhs. ಸೊ ಪರ್ಸೆಂಟೇಜ್ ಇನ್ಕ್ರೀಸ್ ಹೇಳಬೇಕು. ಸೊ ನೋಡಿರಿ, ಗ್ಯಾಪ್ ಡಿವೈಡೆಡ್ ಬೈ ಓಲ್ಡ್. ಗ್ಯಾಪ್ ಬರೀರಿ. ಗ್ಯಾಪ್ ಎಷ್ಟು ಬಂದಿದೆ? 24 lakhs. 24 lakhs ಡಿವೈಡೆಡ್ ಬೈ ಓಲ್ಡ್ ಪಾಪ್ಯುಲೇಷನ್ ಎಷ್ಟು ಅದಾವು? 6 ಲಕ್ಷ. ಓಕೆ, 6 ಲಕ್ಷ ಇಲ್ಲೇ ಬರೀರಿ. 6 ಲಕ್ಷ. ಓಕೆ, ಹೌ ಮಚ್? 1 0 ಲೆಸ್. ಮಲ್ಟಿಪ್ಲೈ ಬೈ 100. ಲೆಟ್ಸ್ ಸಿಂಪ್ಲಿಫೈ ದಿಸ್. 0 0 0 0 ಕ್ಯಾನ್ಸಲ್.
00000 ಮೂರು ಝೀರೋ ಕ್ಯಾನ್ಸಲ್. 6 1 6 6 4 6 4 24 0 400 is the answer for the question. That is 400% पॉपुलेशन क्या हुआ है, बढ़ गया है. ये आपको याद रखना है इस क्वेश्चन में. 400% ಇನ್ಕ್ರೀಸ್ ಆಗಿದೆ. ನಿಮಗೆ ಅರ್ಥ ಆಗಿಲ್ಲ ಇದು ಕ್ವೆಶ್ಚನ್ ಅಂದರೆ ಏನು ಮಾಡಿರಿ, ಮತ್ತೊಂದು ಕ್ವೆಶ್ಚನ್, ಈಸಿ ಕ್ವೆಶ್ಚನ್ ಐ ವಿಲ್ ಗಿವ್ ಯು. ನೋಡಿರಿ, ಸಪೋಸ್ ನಿಮ್ಮದು ವೇಟ್, ಓಕೆ, ಓ ಎವರ್ ಯು ಆರ್, ಓಕೆ, ವಾಚಿಂಗ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಸಪೋಸ್ ಯುವರ್ ವೇಟ್ ಈಸ್ 60 kg. ಆಮೇಲೆ ಲಾಕ್ಡೌನ್ದಲ್ಲಿ ನಿಮ್ಮದು ವೇಟ್ ಎಷ್ಟಾಗಿದೆ, ಸ್ವಲ್ಪ ಹೆಚ್ಚಾಗಿದೆ. ಓಕೆ, ಎಷ್ಟು, 80 kg ಆಗಿದೆ. ಓಲ್ಡ್ ವೇಟ್ ಎಷ್ಟು ನಿಮ್ಮದು, 60 kg. ನ್ಯೂ ವೇಟ್ ನಿಮ್ಮದು ಎಷ್ಟಾಗಿದೆ, 80 kg ಆಗಿದೆ. ಸೊ ಇಲ್ಲಿಂದ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆ ಪಾಪ್ಯುಲೇಷನ್. ಸೊ ಪರ್ಸೆಂಟೇಜ್ ಇನ್ಕ್ರೀಸ್ ಅಂದರೆ ಏನು ಮಾಡಬೇಕು, ಇಲ್ಲಿ ದ ಗ್ಯಾಪ್ ತೆಗೀರಿ. ವಾಟ್ ಈಸ್ ದ ಗ್ಯಾಪ್ ಹಿಯರ್, 20. ಎಸ್, ಡಿವೈಡೆಡ್ ಬೈ ವಾಟ್, ಓಲ್ಡ್. ಸೊ ಓಲ್ಡ್ ಅಂದರೆ ಎಷ್ಟು ಅದಾವದು, 60. 20 ಡಿವೈಡ್ ಬೈ 60 ಮಲ್ಟಿಪ್ಲೈ ಬೈ 100 ಮಾಡಬೇಕು. 21 23 1/3 ಇಂಟು 100 ಸಾಲ್ವ್ ಮಾಡಿರಿ, ನಿಮಗೆ ಆನ್ಸರ್ 33.33% ಸಿಗುತ್ತದೆ. ಸೊ ಈ ರೀತಿ ಪರ್ಸೆಂಟೇಜ್ ಇನ್ಕ್ರೀಸ್ ಮತ್ತು ಪರ್ಸೆಂಟೇಜ್ ಡಿಕ್ರೀಸ್ ನೀವು ಮಾಡಬೇಕು. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವೆಶನ್. ದಿಸ್ ಟೈಪ್ ಆಫ್ ಕ್ವೆಶನ್ಸ್ ಆರ್ ಸೆಂಟೆನ್ಸ್ ಬೇಸ್ಡ್ ಕ್ವೆಶನ್ಸ್. ಓಕೆ, ಈ ರೀತಿ ಕ್ವೆಶನ್ಸ್ ಬಹಳ ಸಲ ಎಕ್ಸಾಮ್ಸಲ್ಲಿ ದೇ ಹ್ಯಾವ್ ಆಸ್ಕ್ಡ್. ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ಏನಾಯ್ತು ಇದು ಕ್ವೆಶನ್ಸ್ ನೋಡ್ರಿ ಎವ್ರಿವನ್. ವೆನ್ 30% ಆಫ್ ಅ ನಂಬರ್ ಈಸ್ ಆ್ಯಡೆಡ್ ಟು 49. ಈ ರೀತಿ ಕ್ವಶನ್ಸಲ್ಲಿ ಶಾರ್ಟ್ಕಟ್ಸು ಅದಾವೆ, ಬಟ್ ನೀವು ಏನು ಮಾಡಿರಿ, ಡೈರೆಕ್ಟ್ಲಿ ಆ್ಯಸ್ ಪರ್ ದ ಸೆಂಟೆನ್ಸ್, ಆ್ಯಸ್ ಪರ್ ದ ಇಂಗ್ಲೀಷ್ ಸೆಂಟೆನ್ಸ್ ನೀವು ಬರೀರಿ. ನೋಡಿ, 30% ಆಫ್ ಅ ನಂಬರ್ ಕ್ಯಾ ಕರ್ನಾ ಹೈ, ರೈಟ್ ಇಟ್ ಅಕಾರ್ಡಿಂಗ್ ಟು ಅ ಗಿವನ್ ಕ್ವಶನ್. 30% ಆಫ್ ಅ ನಂಬರ್ ನಿಮಗೆ ಗೊತ್ತಿದೆ ಇಲ್ಲ. ಓಕೆ, ಫೈಂಡ್ ದ ನಂಬರ್ ಎಷ್ಟು ಅದಾವೆ, ನಂಬರ್ ಕ್ಯಾ ಹೈ, ವಾಟ್ ಈಸ್ ದ ನಂಬರ್ ಈಸ್ ಆಸ್ಕ್ಡ್ ಇನ್ ದಿಸ್ ಕ್ವಶನ್ ಹಿಯರ್. Okay, what you do, 30% of a number we don't know, we will assume the number as x. So we'll write 30% of the number x added. What do you mean by added? Added means nothing but plus. So let's write plus to 49, added to 49. The result, what do you mean by result? Result andre ಏನು ಬರಬೇಕು, equal to result ಎಷ್ಟು ಬರುತ್ತದೆ is itself ಅಂದರೆ ಏನು, ಅದೇ ನಂಬರ್ ಸಿಗುತ್ತದೆ. ಆ ನಂಬರ್ 30% ಆಫ್ ದಟ್ ನಂಬರ್ದಲ್ಲಿ 49 ಆ್ಯಡ್ ಮಾಡಿದ ಮೇಲೆ ನಮಗೆ ಏನು ರಿಸಲ್ಟ್ ಬರ್ತಾರೆ, ಅದೇ ನಂಬರ್ ಮತ್ತೆ ಸಿಗುತ್ತದೆ. ನಂಬರ್ ಅಂದರೆ ಎಷ್ಟು, ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಈ ರೀತಿ ಬರೀರಿ. 30% ಆಫ್ ನಂಬರ್ ಆ್ಯಡೆಡ್ ಟು 49, ದ ರಿಸಲ್ಟ್ ಬಿಕಮ್ಸ್ ದಟ್ ನಂಬರ್ ಇಟ್ ಸೆಲ್ಫ್, ಅದೇ ಸೇಮ್ ನಂಬರ್ ನಮಗೆ ಸಿಗುತ್ತದೆ. ಸೊ ಸಿಂಪ್ಲಿಫೈ ಮಾಡಿರಿ, ಆಮೇಲೆ ಎಕ್ಸ್ ತೆಗೀರಿ. 30% ಅಂದರೆ 30 ಡಿವೈಡೆಡ್ ಬೈ ಎಕ್ಸ್, 30 ಡಿವೈಡೆಡ್ ಬೈ 100 ಎಕ್ಸ್ ಪ್ಲಸ್ 49 ಇಸ್ ಈಕ್ವಲ್ ಟು ಎಕ್ಸ್. 0 ಕ್ಯಾನ್ಸಲ್. 3x ಡಿವೈಡೆಡ್ ಬೈ 10 ಪ್ಲಸ್ 49. ಈ ರೀತಿ ಕ್ವಶನ್ ಅದಾವೆ. ಸೊ ಏನು ಮಾಡೋಣ, ಓಕೆ, ವಿ ವಿಲ್ ಸಿಂಪ್ಲಿಫೈ ದಿಸ್. ಇಫ್ ಯು ವಾಂಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಓಕೆ, 0 ಕ್ಯಾನ್ಸಲ್ ಆಗಿದೆ, ಇದು 0 ಕ್ಯಾನ್ಸಲ್, ದಿಸ್ 0 ಕ್ಯಾನ್ಸಲ್. 3/10x ಪ್ಲಸ್ 49. ಬೇಕಾದ್ರೆ ಎಲ್ ಸಿ ಎಮ್ ತೆಗೀರಿ. ಎಲ್ ಸಿ ಎಮ್ ಎಷ್ಟು, ಡೈರೆಕ್ಟ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 10 ಇಂಟು 49 490 ಪ್ಲಸ್ ಎಷ್ಟು ಅದಾವೆ ಇಲ್ಲಿ 3x ಡಿವೈಡೆಡ್ ಬೈ ಎಷ್ಟು 10, ಕ್ರಾಸ್ ಮಲ್ಟಿಪ್ಲೈ 490 ಪ್ಲಸ್ 3x ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು x. ಓಕೆ, ನೆಕ್ಸ್ಟ್ ಸ್ಟೆಪ್ದಲ್ಲಿ ಏನಾಗುತ್ತೆ, ಆಫ್ಟರ್ ದಿಸ್ ಸ್ಟೆಪ್ ಇದು 10 ಇಲ್ಲಿಂದ ಆ ಕಡೆ ಹೋಗಬೇಕು, ಅಂದರೆ ಮಲ್ಟಿಪ್ಲೈ ಆಗಬೇಕು. ಓಕೆ, ಡಿವಿಷನ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್. 10 ಇಂಟು ಎಕ್ಸ್ ವಿಲ್ ಬಿಕಮ್ 10x. ಸೊ ಈ ಕಡೆ 10x ಬರುತ್ತದೆ. ಸೊ x ಒನ್ ಸೈಡ್ ಮಾಡಿರಿ, 3x ಅಲ್ಲಿಂದ ಈ ಕಡೆ ತಗೋರಿ. 10x ಮೈನಸ್ 3x ಎಷ್ಟು, 7x. ಆಮೇಲೆ ಈ ಕಡೆ ಎಷ್ಟು, 490. 7 ಮಗ್ಗಿದ್ರಿಂದ ಕ್ಯಾನ್ಸಲ್ ಮಾಡಿರಿ. 7 1 7, 7 7 49, 7 0 0. ವಾಟ್ ಈಸ್ ದ ಆನ್ಸರ್ ಫಾರ್ ದ ಕ್ವಶನ್, x is equal to 70. So number is 70. I hope each and everyone understood this question. So ಈ ರೀತಿ simplify the question here. Next question, okay, is like this. I'll just zoom this question little bit. What is the question here? Ram appears for the exam. In the paper he gets 18 out of 70. First paper ಕೊಟ್ಟಾರೆ, out of 70 ಎಷ್ಟು ಸ್ಕೋರ್ 18. ಅನದರ್ ಪೇಪರ್ ಔಟ್ ಆಫ್ 30 ಎಷ್ಟು 14. ಲಾಸ್ಟ್ ಪೇಪರ್ ಔಟ್ ಆಫ್ 100 ಎಷ್ಟು 50. ಯಾವ ಪೇಪರ್ದಲ್ಲಿ ಪರ್ಫಾರ್ಮೆನ್ಸ್ ಚಲೋ ಆಗಿದೆ, ಇನ್ ವಿಚ್ ಪೇಪರ್ ಡಿಡ್ ಹಿ ಪರ್ಫಾರ್ಮ್ ಬೆಟರ್, ಪರ್ಸೆಂಟೇಜ್ ತೆಗೀರಿ. ಓಕೆ, ಹೌ ಟು ಫೈಂಡ್ ದ ಪರ್ಸೆಂಟೇಜ್ ನೀವು ಸ್ಕೂಲ್ನಲ್ಲಿ ಮಾಡಿರಬಹುದು. ಹೌ ಟು ಫೈಂಡ್ ದ ಪರ್ಸೆಂಟೇಜ್ ಅಂದರೆ ಏನು ಮಾಡಬೇಕು, ಸ್ಕೂಲ್ ಪರ್ಸೆಂಟೇಜ್ 10th ಸ್ಟ್ಯಾಂಡರ್ಡ್ ಪರ್ಸೆಂಟೇಜ್ ಅಂದರೆ ಏನು ಮಾಡಿರಿ, ನಿಮ್ಮದು ಸ್ಕೋರ್ಡ್ ಮಾರ್ಕ್ಸ್ ಎಷ್ಟು, ಸ್ಕೋರ್ಡ್ ಮಾರ್ಕ್ ಡಿವೈಡೆಡ್ ಬೈ ಟೋಟಲ್ ಮಾರ್ಕ್ ಮಲ್ಟಿಪ್ಲೈ ಬೈ 100.
ಸೊ ಫಸ್ಟ್ ಪೇಪರ್ದಲ್ಲಿ ಸ್ಕೋರ್ ಎಷ್ಟಾಗಿದೆ? ಫಸ್ಟ್ ಪೇಪರ್ ನಂಬರ್ ಎದಲ್ಲಿ ಸ್ಕೋರ್ 18 ಡಿವೈಡೆಡ್ ಬೈ ಔಟ್ ಆಫ್ ಎಷ್ಟು? 70. 18 ಸ್ಕೋರ್ ಔಟ್ ಆಫ್ 70 ಮಲ್ಟಿಪ್ಲೈ ಬೈ 100 ಮಾಡಬೇಕು. 0 ಮತ್ತು 0 ಕ್ಯಾನ್ಸಲ್. 180 ಡಿವೈಡೆಡ್ ಬೈ 7. 180 ಡಿವೈಡೆಡ್ ಬೈ 7 ಮಾಡಿರಿ. 7 1 7, 7 2 14. ಇಲ್ಲಿ ಬರ್ತೀನಿ ನಾನು. 7 2 14. 4 ಕ್ಯಾರಿ. 7 5 35. Okay, something 25 point something percentage approximately. Paper number B, what is this percentage? 14 out of 30. 14 out of 30 multiply by 100. Okay, directly you ಮಾಡಬಹುದು, but ಈ ರೀತಿ percentage ತೆಗೆಯಿರಿ. Okay, 0 0 cancel. 140 divide by 3. 3 ಇಂದ ಕ್ಯಾನ್ಸಲ್ ಮಾಡ್ರಿ. ಇದು 3 ರಿಂದ 3 ಒಂದೇ 3, 3 4 12, 2 ಕ್ಯಾರಿ. 3 6 18. Okay, approximately 46% in the second paper. What about the third paper? Third paper, paper number C. In the paper number C, 50 out of 100 multiply by 100, 100 100 cancel, 50% answer here. So in all the three papers, paper A, paper B, paper C, where is he getting maximum percentage? In the last paper, 50%. So in the last paper, this person Ram, he has performed very well. So ee riti ನೀವು questions solve ಮಾಡೋದು. Next questions, next part I will upload after this in the next video. Till then, subscribe our channel and keep watching this. And if you are interested for joining the classes in our coaching center, you are welcome. You can join it. You can study here from morning to evening. Our classes will be open from morning 7 to night 9 o'clock. From morning to this, and class time will be from 9 to 5 p.m. in all the separate class for English, Marathi and Kannada medium, separate classes. Handouts will be provided in dual language, Kannada mattu English for Kannada medium students, and for Hindi medium वालों के लिए हिंदी और इंग्लिश, ये दोनों मीडियम, दोनों इसमें हम पेपर देते हैं इसके. Complete study materials will be provided and daily test will be conducted. So see you then. Keep watching. Thank you.